ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಅಂಡ್ ವೆಲ್ಕಮ್ ಟು ದಿಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಲೈಫ್ನ ಒಂದು ಪರ್ಸ್ಪೆಕ್ಟಿವ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಹೊರಟಿದ್ದೀನಿ. ಲೈಫ್ನ ಒಂದು ಸ್ಪೆಕ್ಟ್ರಮ್ ಅಂತ ಕನ್ಸಿಡರ್ ಮಾಡೋಣ. ಬಿಫೋರ್ ದಟ್, ಸ್ಪೆಕ್ಟ್ರಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಒಂದು ರೈನ್ಬೋ ಫಾರ್ಮ್ ಆಗುತ್ತೆ. ರೈನ್ಬೋ ಫಾರ್ಮ್ ಆದಾಗ ಡಿಪೆಂಡಿಂಗ್ ಆನ್ ದ ಕಲರ್ ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿ ಆಧಾರದ ಮೇಲೆ ಕಲರ್ಸ್ 1 by 1 ಸೀಕ್ವೆನ್ಷಿಯಲ್ ಆಗಿ ಅಟ್ಯಾಚ್ ಆಗಿ ಒಂದು ಸ್ಪೆಕ್ಟ್ರಮ್ ಫಾರ್ಮ್ ಆಗುತ್ತೆ. 2 ಎಂಡ್ಸ್ ಇರುತ್ತೆ ಬೇಸಿಕಲಿ, ಒಂದು ಸ್ಟಾರ್ಟಿಂಗು ಒಂದು ಎಂಡಿಂಗು, ಅಂಡ್ ಡಿಪೆಂಡಿಂಗ್ ಆನ್ ಇಸ್ ಫ್ರೀಕ್ವೆನ್ಸಿ ಆ ಕಲರ್ಸ್ ಅಲ್ಲಿ ಕೂತಿರುತ್ತೆ. ಇದರಿಂದ ಒಂದು ಸ್ಪೆಕ್ಟ್ರಮ್ ಫಾರ್ಮ್ ಆಗುತ್ತೆ. ನಾವು ಲೈಫ್ನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಡಿಪೆಂಡಿಂಗ್ ಆನ್ ಆರ್ ಫ್ರೀಕ್ವೆನ್ಸಿ ನಾವು ಜೀವನದ ಎಕ್ಸ್ಪೀರಿಯನ್ಸಸ್ಗಳನ್ನ ಅನುಭವಿಸ್ತಾ ಹೋಗ್ತೀವಿ. ಅದು ಈ ಎಂಡ್ ಆಫ್ ಅ ಸ್ಪೆಕ್ಟ್ರಮ್, ಸ್ಟಾರ್ಟಿಂಗ್ ಅಲ್ಲಿ ಇರ್ಬೋದು ಅಥವಾ ಎಂಡಿಂಗ್ ಅಲ್ಲಿ ಇರ್ಬೋದು ಅಥವಾ ಮಧ್ಯದಲ್ಲಿ ಕೂಡ ಇರ್ಬೋದು. ಸೊಸೈಟಲ್ ಇನ್ಫ್ಲೂಯೆನ್ಸ್ ಇಂದನೋ ಅಥವಾ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಇಂದ ನಾವು ಒಂದು ಫ್ರೀಕ್ವೆನ್ಸಿಗೆ ಅಟ್ಯಾಚ್ ಆಗಿ ಅಲ್ಲೇ ಕೂತಿರ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಿನಾರಿಯೋಸ್ನ ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್ ಬೀಯಿಂಗ್ ಮುಖೇಶ್ ಅಂಬಾನಿ. ನಮಗೆಲ್ಲ ಗೊತ್ತಿರುವಂಥ ಒಬ್ಬ ವೆರಿ ಜೈಂಟ್ ಬಿಸ್ನೆಸ್ ಮ್ಯಾಗ್ನೆಟ್. ಅವರು ತನ್ನ ಫ್ರೆಂಡ್ಗೆ ಒಂದು ಮನೇನ ಗಿಫ್ಟ್ ಮಾಡ್ತಾರೆ. ಆಸ್ ಅ ಟೋಕನ್ ಆಫ್ ಗ್ರಾಟಿಟ್ಯೂಡ್, ಅಪ್ರಿಸಿಯೇಷನ್, ಅವ್ರ ಫ್ರೆಂಡ್ಶಿಪ್ಗೋಸ್ಕರ ಒಂದು ಮನೇನ ಗಿಫ್ಟ್ ಮಾಡ್ತಾರೆ. ಆ ಒಂದು ಮನೆಯ ವ್ಯಾಲ್ಯೂ 1500 crores, 1500 ಕೋಟಿ ಬೆಲೆ ಬಾಳ್ತಕ್ಕಂಥ ಒಂದು ಮನೆಯನ್ನ ಒಬ್ಬ ಬಿಸ್ನೆಸ್ ಮ್ಯಾಗ್ನೆಟ್ ತನ್ನ ಫ್ರೆಂಡ್ಗೆ ಗಿಫ್ಟ್ ಆಗಿ ಕೊಡ್ತಾರೆ. ಇದು ಒನ್ ಎಂಡ್ ಆಫ್ ಅ ಸ್ಪೆಕ್ಟ್ರಮ್. ಇನ್ನೊಂದು ಎಂಡ್ ಆಫ್ ಅ ಸ್ಪೆಕ್ಟ್ರಮ್ ನೋಡೋಣ. 140 ಕೋಟಿ ಜನಸಂಖ್ಯೆ ಉಳ್ಳಂತಹ ಭಾರತ ದೇಶದಲ್ಲಿ ಇಂದಿಗೂ ಕೂಡ ಕೋಟ್ಯಾಂತರ ಜನ ಬೀದಿಲಿ ಮಲ್ಕೊಳ್ತಿದ್ದಾರೆ. ಒಬ್ಬ ಬಿಸ್ನೆಸ್ ಮ್ಯಾಗ್ನೆಟ್ ತನ್ನ ಸ್ನೇಹಿತನಿಗೆ 1500 ಕೋಟಿ ಬೆಲೆ ಬಾಳ್ತಕ್ಕಂಥ ಮನೆನ ಗಿಫ್ಟ್ ಆಗಿ ಕೊಡ್ತಾನೆ. ಅದು ಒಂದು ಕಡೆ ಆದರೆ, ಕೋಟ್ಯಾಂತರ ಜನ ಬೀದಿಲಿ ಮಲ್ಕೊಳ್ತಾ ಇದ್ದಾರೆ ಇಂದಿಗೂ ಕೂಡ, ಅದು ಒಂದು ಕಡೆ. ಇಟ್ಸ್ ದೇರ್. ಇನ್ನೊಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿದ್ರೆ, ರೀಸೆಂಟ್ಲಿ ಕರ್ನಾಟಕದಾದ್ಯಂತ ಒಂದು ಮೈಕ್ರೋ ಫಿನಾನ್ಸ್ದು ದೊಡ್ಡ ಗಲಾಟೆ ಆಯಿತು, ತುಂಬ ಕೇಸಸ್ಗಳಾಯಿತು. ಅದರಲ್ಲಿ ಒಂದು ಇನ್ಸಿಡೆಂಟ್ ನನಗೆ ತುಂಬ ಡಿಸ್ಟರ್ಬ್ ಮಾಡ್ತು. ಇಟ್ ವಾಸ್ ವೆರಿ ವೆರಿ ಶೇಮ್ಫುಲ್. ಅವ್ರು ತಗೊಂಡಿರ್ತಕ್ಕಂಥ 50,000 ರೂಪಾಯಿ ಲೋನ್ಗೆ ದಟ್ ವುಮೆನ್ ಕುಡಂಟ್ ಪೇ ಹರ್ ಇಂಟ್ರೆಸ್ಟ್ ಬ್ಯಾಕ್. ಆ ಇಂಟ್ರೆಸ್ಟ್ನ ಬಡ್ಡಿ ಪೇ ಮಾಡ್ಲಿಕ್ಕೆ ಆಗದೆ ಶಿ ಹ್ಯಾಸ್ ಟು ಸೆಲ್ ಹರ್ ಕಿಡ್ನಿ. ಅದಾದ ನಂತರ ಅವ್ರಿಗೊಂದು 9 ವರ್ಷದ ಮಗು ಇರುತ್ತೆ. ಆ ಮಗುವಿನ ಕಿಡ್ನಿಯನ್ನು ಮಾರಿ 50,000 ರೂಪಾಯಿ ಲೋನ್ ತೀರಿಸಿ ಅಂತ ಹೇಳ್ತಾರೆ. ದಿಸ್ ಇಸ್ ಎ ರಿಯಾಲಿಟಿ. ಇದು ಒನ್ ಎಂಡ್ ಆಫ್ ಎ ಸ್ಪೆಕ್ಟ್ರಮ್. ಇನ್ನೊಂದು ಎಂಡ್ ಆಫ್ ಎ ಸ್ಪೆಕ್ಟ್ರಮ್ ಕನ್ಸಿಡರ್ ಮಾಡೋಣ. 1000 ಕೋಟಿ ಲೋನ್ ತೊಗೊಂಡು ಬಿಂದಾಸಾಗಿ ಜೀವನ ಮಾಡಿಕೊಂಡು ಅವ್ರ ಬಿಸ್ನೆಸಸ್ನ ಇನ್ನೂ ಕರೆಂಟ್ಲಿ ಇಲ್ಲಿ ರನ್ ಮಾಡಿಕೊಂಡು ಫಾರಿನ್ಗೆ ಎಸ್ಕೇಪ್ ಆಗಿ ಬದುಕ್ತಾ ಇದ್ದಾರೆ. ದಿಸ್ ಇಸ್ ಪಾಸಿಬಲ್ ಇನ್ ಇಂಡಿಯಾ ಆ್ಯಂಡ್ ದಿಸ್ ಇಸ್ ಅನದರ್ ಎಂಡ್ ಆಫ್ ಅ ಸ್ಪೆಕ್ಟ್ರಮ್. ಒಂದು 50,000 ರೂಪಾಯಿ ಲೋನ್ ಕ್ಲಿಯರ್ ಮಾಡಲಿಕ್ಕಾಗದೆ ಒಂದು ಮಹಿಳೆ ಅವಳ ಕಿಡ್ನಿಯನ್ನು ಮಾರ್ಕೊತಾಳೆ. 1000 ಕೋಟಿ ಲೋನ್ನ ತಗೊಂಡು ಬಿಂದಾಸಾಗಿ ಜೀವನ ಮಾಡ್ತಿದ್ದಾರೆ ಇವತ್ತು ಕೂಡ. ಇನ್ನೊಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿದ್ರೆ, ಸಮಯ ಸುಮಾರು ಬೆಳಗಿನ ಜಾವ 2:30. ಎಲ್ಲರೂ ಮಲಗಿರ್ತಾರೆ, ಡೀಪ್ ಸ್ಲೀಪಲ್ಲಿ ಇರ್ತಾರೆ. ಅವಾಗೊಂದು ದೊಡ್ಡ ಸೌಂಡ್ ಬರುತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ಸೈರನ್ ಕೂಗುತ್ತೆ ಆ್ಯಂಡ್ ಒಂದು ಮೆಸೇಜ್ ಬರುತ್ತೆ. ಟೀಮ್ ಆಲ್ಫಾ, ವಿ ಆರ್ ಅಂಡರ್ ಅಟ್ಯಾಕ್, ಸ್ಟೇ ಅಲರ್ಟ್ ಆ್ಯಂಡ್ ರಿಪೋರ್ಟ್ ಟು ಸಿ ಬ್ಲಾಕ್ ಇನ್ ನೆಕ್ಸ್ಟ್ 2 minutes ಅಂತ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಿದ್ದೆ ಇಮಿಡಿಯೇಟ್ ನೆಕ್ಸ್ಟ್ ಮೂಮೆಂಟಲ್ಲಿ ಸೋಲ್ಜರ್ಸ್ ಎಲ್ಲ ರೆಡಿಯಾಗಿ ತನ್ನ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ವೆಪನ್ಸ್ನ ರೆಡಿ ಮಾಡಿಕೊಂಡು ಪಟ್ ಅಂತ ರೆಡಿಯಾಗಿ ಅಲ್ಲಿ ಅಸೆಂಬಲ್ ಆಗಿ ನೆಕ್ಸ್ಟ್ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಇದು ಒನ್ ಎಂಡ್ ಆಫ್ ಎ ಸ್ಪೆಕ್ಟ್ರಮ್. ಎಸ್, ಈ ಎಸ್ ಚೂಸನ್ ದಟ್ ಪ್ರೊಫೆಷನ್. ಯಾರೂ ಅವರಿಗೆ ಫೋರ್ಸ್ ಮಾಡಿ ಕಳಿಸಿಲ್ಲ. ಕೆಲವೊಂದು ಫೋರ್ಸ್ ಆಗಿ ಹೋಗಿರುತ್ತೆ, ಬಟ್ ಸ್ಟಿಲ್ ಎಸ್ ಮೇಡ್ ಅ ಚಾಯ್ಸ್. ನಾನು ನನ್ನ ಎಲ್ಲ ಸುಖಗಳನ್ನು ಬಿಟ್ಟು, ಫ್ಯಾಮಿಲಿನ ಬದಿಗಿಟ್ಟು ನನ್ನ ದೇಶಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾನೆ. ಇಟ್ಸ್ ಔಟ್ ಆಫ್ ಹಿಸ್ ಚಾಯ್ಸ್. ಎಸ್, ಇದು ಒನ್ ಎಂಡ್ ಆಫ್ ಎ ಸ್ಪೆಕ್ಟ್ರಮ್. ಇನ್ನೊಂದು ಎಂಡ್ ಆಫ್ ಎ ಸ್ಪೆಕ್ಟ್ರಮ್ ನಾವು ಕನ್ಸಿಡರ್ ಮಾಡೋಣ. ಈ ವಾರದಲ್ಲಿ ಬರೀ 2 ದಿನ ಗುರು ರಜಾ, ಸಾಕಾಗೋದೇ ಇಲ್ಲ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ರಜಾ ಯಾವಾಗ ಮುಗಿದೋಗುತ್ತೆ, ವೀಕೆಂಡ್ ಅಂತಲೇ ಗೊತ್ತಾಗಲ್ಲ. ಆಫೀಸಿಗೆ ಯಾರು ಹೋಗ್ತಾರೆ ಗುರು? ಬೆಳಗ್ಗೆ ಅಷ್ಟು ಬೇಗ ಎದ್ದು ರೆಡಿಯಾಗಿ ಆ ಟ್ರಾಫಿಕಲ್ಲಿ ಎಲ್ಲ ಗಾಡಿ ಓಡಿಸೋ ಒಳಗಡೆ ತಲೆ ಕೆಟ್ಟೋಗುತ್ತೆ. ಮನೇಲಿ ಲಾಗಿನ್ ಆದರೆ ಆಯಿತು. ನಮ್ಮ ಮ್ಯಾನೇಜರ್ ಕೇಳೋದೇ ಇಲ್ಲಪ್ಪ. ಅಲ್ಲಿ ಕ್ಲೈಂಟ್ ಹತ್ರ ಹೋಗೋದೇನೋ ಡಾಕ್ಯುಮೆಂಟ್ ಇಸ್ಕೊಂಬರ್ಬೇಕಂತೆ, ಸ್ಕ್ಯಾನ್ ಮಾಡಿ ಕಳಿಸಿದ್ರೆ ಆಗೋಯ್ತು. ಈ ಥರ ಎಲ್ಲ ಕಾರಣ ಕೊಡುವಂಥ ನಾವು ನೀವು, ಐ ಮೀನ್ ಇಟ್ ಇಸ್ ದೇರ್, ಯು ಆಲ್ ಶುಡ್ ಅಗ್ರಿ. ಮತ್ತೊಂದು ಎಕ್ಸಾಂಪಲ್ನ ನೋಡೋದಾದರೆ, ಒಬ್ಬ ಒಂದು ಫೋನ್ನ ತೊಗೊಳ್ಳೋದಕ್ಕೆ ಆ್ಯಪಲ್ ಸ್ಟೋರ್ಗೆ ಹೋಗ್ತಾನೆ. ಅಲ್ಲಿರುವಂಥ ಸೇಲ್ಸ್ ಮ್ಯಾನ್ ಒಂದು ಲೇಟೆಸ್ಟ್ ಸ್ಮಾರ್ಟ್ ಫೋನ್ನ ಅವನಿಗೆ ಆಫರ್ ಮಾಡ್ತಾರೆ. 16 Pro Max 256GB, 1,60,000 rupees ಕಾಸ್ಟ್. ಆ ಪರ್ಸನ್ ಲೈಕ್ಸ್ ಇಟ್. ಆ ಕಸ್ಟಮರ್ಗೆ ಇಷ್ಟ ಆಗುತ್ತೆ ಆ ಫೋನು. ಅದನ್ನು ಬೈ ಮಾಡಲಿಕ್ಕೆ ಕಾರ್ಡ್ ತೆಗಿತಾರೆ, ಸಿಂಗಲ್ ಸ್ವೈಪ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ ಡನ್. ಈ ರೀತಿ ಬೈ ಮಾಡುವಂಥ ಕಸ್ಟಮರ್ಸ್ಗೆ ಆ ಸೇಲ್ಸ್ ಮ್ಯಾನು ಯೂಶಲಿ ಆಫರ್ಸ್ ಐ ಕೇರ್ ಪ್ಲ್ಯಾನ್ ಟು ಸೇಫ್ ಗಾರ್ಡ್ ದ ಫೋನ್ ಫಾರ್ ನೆಕ್ಸ್ಟ್ 2 years. ಅದು ಒಂದು 25,000 rupees ಫಾರ್ 2 years ಆಫರ್ ಮಾಡ್ತಾರೆ. ದಟ್ ಪರ್ಸನ್, ಓಕೆ, ಇಟ್ ಸೇವ್ಸ್ ಮೈ ಫೋನ್ ಇನ್ ಕೇಸ್ ಆಫ್ ಲಿಕ್ವಿಡ್ ಡ್ಯಾಮೇಜ್ ಅಥವಾ ಏನಾದರೂ ವೈರ್ ಆ್ಯಂಡ್ ಟೇರ್ ಆದರೆ ಮಾಡ್ಕೊಬೋದು, ಕ್ಲೈಮ್ ಮಾಡ್ಕೊಬೋದು ಅನ್ನೋ ಕಾರಣಕ್ಕೆ ಅದನ್ನು ತಗೊತಾರೆ. 1,60,000 ಪ್ಲಸ್ 25,000, 1,85,000 ಟ್ರಾನ್ಸಾಕ್ಷನ್ ಡನ್. ಇನ್ ಸಿಂಗಲ್ ಟ್ರಾನ್ಸಾಕ್ಷನ್ ಎವ್ರಿಥಿಂಗ್ ಇಸ್ ಡನ್. ಇದು ಒನ್ ಎಂಡ್ ಆಫ್ ಅ ಸ್ಪೆಕ್ಟ್ರಮಲ್ಲಿ ನಡೆಯುವಂಥ ಒಂದು ಟ್ರಾನ್ಸಾಕ್ಷನ್. ಇನ್ನೊಂದು ಎಂಡ್ ಆಫ್ ಅ ಸ್ಪೆಕ್ಟ್ರಮಲ್ಲಿ ಒಬ್ಬ ಡೈಲಿ ವೇಜ್ ವರ್ಕರು ತನ್ನ ಕಾಲೇಜ್ ಹೋಗ್ತಿರೋವಂಥ ಮಗಳಿಗೆ ಒಂದು ಫೋನ್ ಕೊಡಿಸ್ಬೇಕು. ಒಂದು 10,000 ರೂಪಾಯಿಗೆ ಒಂದು ಫೋನ್ ಕೊಡಿಸ್ತಾರೆ.
ವೆರಿ ಬೇಸಿಕ್ ಆ್ಯಂಡ್ರಾಯ್ಡ್ ಸೆಟ್, 10,000 ರುಪೀಸ್ ಫೋನು. ಆ 10,000 ರುಪೀಸ್ ಫೋನ್ ತೊಗೊಳ್ಳಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಅವ್ರು ಅದಕ್ಕೆ 12 months EMI ಪ್ಲ್ಯಾನ್ ವಿತ್ ₹1 ಡೌನ್ ಪೇಮೆಂಟ್ ತೊಗೋತಾರೆ ಅಟ್ ದ ರೇಟ್ ಆಫ್ 16% ಪರ್ ಆ್ಯನಮ್ ತೊಗೋತಾರೆ. ಒಂದು 3 ತಿಂಗಳು ಕಟ್ತಾರೆ, 4ನೇ ತಿಂಗಳು 5ನೇ ತಿಂಗಳು ಕಟ್ಟಲಿಕ್ಕೆ ಆಗೋದಿಲ್ಲ. ಎಸ್ ಮಿಸ್ಡ್ EMI, ಸೊ ಈ ಹ್ಯಾಸ್ ಅ ಬ್ಯಾಡ್ ಕ್ರೆಡಿಟ್ ಸ್ಕೋರ್ ನಾವು. ಆ್ಯಂಡ್ ಲೋನ್ ಕಂಪ್ನಿ ಕಡೆಯಿಂದ ಅವನಿಗೆ ಬಂದು ಕೇಳ್ತಾರೆ, ಲೋನ್ ಯಾಕೆ ಕಟ್ಟಲಿಕ್ಕೆ ಆಗಿಲ್ಲ ನೀವು ಅಂತ ಹೇಳಿ. ಇನ್ನು 1 month ಕಟ್ಟಿಲ್ಲ ಅಂದರೆ ಅವ್ನ ಫೋನ್ನ ತೊಗೊಂಡು ಹೋಗ್ತಾರೆ. ದಿಸ್ ಇಸ್ ಪಾಸಿಬಲ್, ದಿಸ್ ಹ್ಯಾಪನ್ಸ್ ಇನ್ ಇಂಡಿಯಾ. ಇದು ಅನದರ್ ಎಂಡ್ ಆಫ್ ಅ ಸ್ಪೆಕ್ಟ್ರಮ್. ಇನ್ನೊಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ. ಒಬ್ಬ ಮಿಡಲ್ ಕ್ಲಾಸ್ ಪರ್ಸನು ಅಪ್ಪ ಅಮ್ಮನ ಜೊತೆ ಬದುಕ್ತಾ ಇರ್ತಾನೆ. ಒಂದು 25,000 ರುಪೀಸ್ ಸ್ಯಾಲ್ರಿ ಇರುತ್ತೆ. ಅವ್ರ ತಂದೆಗೆ ಹುಷಾರಿಲ್ದಂಗೆ ಆಗುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಬೇಸಿಕ್ ಚೆಕ್ ಮಾಡ್ತಾರೆ, ಸಮಥಿಂಗ್ ಇಸ್ ರಾಂಗ್. ಸೊ ಡಾಕ್ಟರ್ CT ಸ್ಕ್ಯಾನ್ನ ಸಜೆಸ್ಟ್ ಮಾಡ್ತಾರೆ. ಅದು ಒಂದು 4,000 ರುಪೀಸ್ ಆಗುತ್ತೆ. ಅದಕ್ಕೂ ಯೋಚನೆ ಮಾಡಿ ಅದನ್ನು ಮಾಡಿಸ್ತಾನೆ. ಆ CT ಸ್ಕ್ಯಾನಲ್ಲೂ ಕೂಡ ಅದ್ರ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ಸೊ ಡಾಕ್ಟರ್ ಸಜೆಸ್ಟ್ ಟು MRI ಸ್ಕ್ಯಾನ್ ವಿಚ್ ಕಾಸ್ಟ್ ಅರೌಂಡ್ 10 to 12K ಮಿನಿಮಮ್ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ಎಮರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ ಕೂಡ. ಸೊ ಈ ನೀಡ್ಸ್ ಟು ಡೂ ಇಟ್. ಅವ್ನ ಸ್ಯಾಲ್ರಿ ಇರೋ 25K, ಅದ್ರಲ್ಲಿ ಆಲ್ರೆಡಿ ಒಂದು 5K ಆಗೋಗಿದೆ. ಮಂತ್ಲಿ ಕಮಿಟ್ಮೆಂಟ್ಸು, ಬಾಡಿಗೆ ಕಟ್ಟಬೇಕು, ಅಷ್ಟಕ್ಕೆ ಆಗುವಷ್ಟು ದುಡಿತಾ ಇರ್ತಾರೆ. ಇವಾಗ ಇನ್ನು ಮಿಕ್ಕಿದ ಅಮೌಂಟಿಗೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ಮಾಡಿಸ್ಬೇಕೋ ಬೇಡವೋ, ಅಥವಾ ಅದೇ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕೋ ಬೇಡವೋ, ಅಥವಾ ಯಾವುದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಾ ಅಂತ ಗೊಂದಲಮಯನಾಗಿ ಇರ್ತಾನೆ. ಇದು ಒನ್ ಎಂಡ್ ಆಫ್ ಅ ಸ್ಪೆಕ್ಟ್ರಮಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್. ಅನದರ್ ಎಂಡ್ ಆಫ್ ಅ ಸ್ಪೆಕ್ಟ್ರಮಲ್ಲಿ ನಾವು ಕನ್ಸಿಡರ್ ಮಾಡಿದಾಗ, ಒಬ್ಬ ವ್ಯಕ್ತಿ ಅವನಿಗೆ ಒಂದು ಹಲ್ಲು ಮೇಲೆ ಕೆಳಗೆ ಆಗ್ಬಿಟ್ಟಿರುತ್ತೆ. ಅದರಿಂದ ಈ ಅಪ್ಪರ್ ಲಿಪ್ಪು ಸ್ವಲ್ಪ ದಪ್ಪ ಕಾಣ್ತಿರುತ್ತೆ. ಅದನ್ನು ಸರಿ ಮಾಡಿಸೋದಕ್ಕೆ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಕರೆಸ್ಪಾಂಡಿಂಗ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಈ ಗೆಟ್ಸ್ ದ ಪ್ಲಾಸ್ಟಿಕ್ ಸರ್ಜರಿ ಡನ್. ದಟ್ ಜಸ್ಟ್ ಕಾಸ್ಟೆಡ್ ಹಿಮ್ 1.3 lakhs ಅಷ್ಟೇ. ಆ್ಯಂಡ್ ದೆನ್ ಆಫ್ಟರ್ ದಟ್ ಅವನಿಗದು ಚೆನ್ನಾಗಿ ಕಾಣಿಸ್ತು. ಇದೊಂದು ಟ್ರಾನ್ಸಾಕ್ಷನ್ ಆಯಿತು. ದೀಸ್ ಆರ್ ದ 2 ಎಕ್ಸ್ಟ್ರೀಮ್ ಎಂಡ್ಸ್ ವೇರ್ ವಿ ಲೀವ್ ಇನ್. ಇನ್ನೊಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋದಾದರೆ, ಈ ಇಂಡಿಯಾದಲ್ಲಿ ವಿ ಆರ್ ಅರೌಂಡ್ 140+ crore ಪೀಪಲ್. ಇದರಲ್ಲಿ ಎಷ್ಟೋ ಕೋಟಿ ಜನ, ಥೌಸಂಡ್ಸ್ ಆಫ್ ಕ್ರೋರ್ಸ್ ಆಫ್ ಪೀಪಲ್ ಬೇಸಿಕಲಿ ದೇ ನೆವರ್ ಗೆಟ್ ಟು ವಿಟ್ನೆಸ್ ಅ crore rupees. ಅವ್ರ ಜೀವಮಾನದಲ್ಲಿ ಅವರು ಕೋಟಿ ಅನ್ನೋದನ್ನು ನೋಡಲಿಕ್ಕೆ ಆಗೋದಿಲ್ಲ. ಜಾಯ್ನಿಂಗ್ ಫ್ರಮ್ ದೇರ್ 3-4 generations ವೆಲ್ತ್ನ ಅಕ್ಯುಮುಲೇಟ್ ಮಾಡ್ತಾ ಹೋದ್ರೂ ಕೂಡ ಒಂದು ಕೋಟಿನ ಅವ್ರು ನೋಡ್ಲಿಕ್ಕೆ ಆಗೋದೇ ಇಲ್ಲ ಅವ್ರ ಲೈಫಲ್ಲಿ. ಕೋಟಿ ನೋಡಿದ್ರೆ ಸತ್ತೋಗ್ತಾರೆ. ಲೈಫಲ್ಲಿ ಲಕ್ಸುರಿನೇ ನೋಡಿದ್ರೆ ಸತ್ತು ಹೋಗ್ತಾರೆ ಅವರು. ದೇ ವಿಲ್ ಜಸ್ಟ್ ಡೈ ಲೈಕ್ ದಟ್. ಇದು ಒನ್ ಎಂಡು. ಇನ್ನೊಂದು ಎಂಡಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ, ಎಷ್ಟೊಂದು ಜನ ಎಷ್ಟು ದುಡ್ಡು ಮಾಡಿದ್ದಾರೆ ಅಂತಂದರೆ, ಅವರ ನೆಕ್ಸ್ಟ್ 4-5 generations ಎಷ್ಟು ಖರ್ಚು ಮಾಡಿದ್ರು ಕರ್ಗೋದಿಲ್ಲ, ಅಷ್ಟು ದುಡ್ಡನ್ನು ಮಾಡಿದ್ದಾರೆ. ಒಂದು ಸಿಂಪಲ್ ಎಕ್ಸಾಂಪಲ್, ಅಂಬಾನಿ ಮಗ ವಾಚ್ ಹಾಕ್ಕೊಳ್ತಾನೆ. ಆ ವಾಚ್ನ ಬೆಲೆ 2 crore rupees. ಆ್ಯಂಡ್ ಯಸ್ ಕಪಲ್ ಆಫ್ ದೆಮ್ ಲೈಕ್ ದಟ್. ಎಷ್ಟೊಂದು ಆ ಥರ ಬೆಲೆ ಬಾಳಂಥ ವಾಚಸ್ ಅವನ ಹತ್ರ ಇದೆ. ದಿಸ್ ಇಸ್ ಅನದರ್ ಎಂಡ್ ಆಫ್ ಅ ಸ್ಪೆಕ್ಟ್ರಮ್. ದಿಸ್ ಇಸ್ ವೇರ್ ವಿ ಲೀವ್ ಇನ್. ಈ ಎಲ್ಲ ಎಕ್ಸಾಂಪಲ್ಸ್ನ ನಾವು ನೋಡ್ತಾ ಹೋದಾಗ ನಮ್ಗೆ ಅನಿಸುತ್ತೆ, ಇದು ಲೈಫ್ ಎಷ್ಟೊಂದು ಕಡೆ ಅನ್ಫೇರ್ ಅಂತ ಅನ್ಸಲ್ವಾ? ಅನಿಸ್ಬೋದು, ನಿಮಗೂ ಅನಿಸುತ್ತೆ, ನನಗೂ ಅನಿಸುತ್ತೆ. ಆದರೆ ನಿಮ್ಮ ಅನಿಸಿಕೆಗಳ ಮೇಲೆ ಪ್ರಪಂಚ ನಡೀತಾ ಇಲ್ಲ. ದುಡ್ಡು ಮಾಡ್ತಾ ಇದ್ದಾರೆ, ಬಡವರಾಗಿದ್ದಾರೆ. ಯಾಕೆ ಈ ರೀತಿ ಇದೆ ಲೈಫು? ಇಷ್ಟೊಂದು ಡಿಸ್ಪ್ಯಾರಿಟಿ ಯಾಕಿದೆ ಅಂತ ನಿಮ್ಗೆ ಎಷ್ಟೊಂದು ಕ್ವಶನ್ಸ್ ಕೂಡ ಬರ್ಬೋದು. ಬಟ್ ಯು ಕಾಂಟ್ ಕ್ವಶನ್ ಎನಿಬಡಿ. ದಟ್ ಈಸ್ ಲೈಫ್. ಹೌದು, ಎಲ್ಲರ ಲೈಫು ಡಿಫ್ರೆಂಟು. ನಾವು ಎಲ್ಲವನ್ನು ಒಂದೇ ತಗಡಿಲಿ ತೂಗ್ತೀವಿ ಅಂದರೆ ತಪ್ಪಾಗುತ್ತೆ. ಪ್ರತಿಯೊಬ್ಬರ ಹುಟ್ಟು ಒಂದು ಕಡೆ ಆಗಿರುತ್ತೆ, ಅವರ ಬೆಳವಣಿಗೆ ಒಂದು ಕಡೆ ಆಗಿರುತ್ತೆ, ಅವರ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸು ಬೇರೆ ಇರುತ್ತೆ, ಅಥವಾ ಅವ್ರದ್ದು ಕರ್ಮಫಲಗಳು ಬೇರೆ ಇರುತ್ತೆ. ಅದೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಪಿಕ್. ಬಟ್ ಯು ಕಾಂಟ್ ಕ್ವಶನ್ ಎನಿಥಿಂಗ್ ಇನ್ ಲೈಫ್. ಇಟ್ಸ್ ಓನ್ಲಿ ದಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಡೈನಮಿಕಲಿ. ಒಂದೊಂದು ಎಕ್ಸ್ಪೀರಿಯನ್ಸ್ನ ನೋಡಬೇಕಾದ್ರೆ ಒಂದೊಂದು ಸ್ಪೆಕ್ಟಕಲ್ ಇಟ್ಕೊಂಡು, ಒಂದೊಂದು ದೃಷ್ಟಿಕೋನದಿಂದ, ಒಂದು ನ್ಯೂ ಪರ್ಸ್ಪೆಕ್ಟಿವಿಂದ ನಾವು ನೋಡ್ತಾ ಹೋದಾಗ ಲೈಫ್ ನಮ್ಗೆ ಅರ್ಥ ಆಗ್ಬೋದೇನೋ. ಇದನ್ನೆಲ್ಲ ನೋಡುವಾಗ ಲೈಫು ಫೇರಾ ಅಥವಾ ಅನ್ಫೇರಾ, ಯಾರು ಸರಿ ಯಾರು ತಪ್ಪು, ಯಾರಿಗೆ ಜಾಸ್ತಿ ಪ್ರಿವಿಲೇಜಸ್ ಇದೆ, ಯಾರಿಗೆ ಕಡಿಮೆ ಇದೆ, ಅಥವಾ ಜಾಸ್ತಿ ಪ್ರಿವಿಲೇಜಸ್ ಇರೋರು ಕಡಿಮೆಯವ್ರಿಗೆ ಏನಾದರೂ ಮಾಡ್ಬೋದಾ, ಮಾಡಲೇಬೇಕಾ? ನಾಟ್ ಶೋರ್. ಇಫ್ ಯು ಜಸ್ಟ್ ಗೋ ಆನ್ ಲಿಸ್ಟಿಂಗ್ ಹೌ ಲೈಫ್ ಇಸ್ ನಾಟ್ ಫೇರ್, ಚೆನ್ನಾಗಿಲ್ಲ ಲೈಫು ಅಂತ ನೀವು ಒಂದು ಲಿಸ್ಟ್ ಬರಿತಾ ಕೂತ್ಕೊಂಡ್ರೆ ಯು ವಿಲ್ ಫೈಂಡ್ ಎನಾರ್ಮಸ್ ಲಿಸ್ಟ್. ಓ ಹೌ ಲೈಫ್ ಇಸ್ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ಲೈಫು ಅಂತ ನೀವು ಬರಿತಾ ಕೂತ್ಕೊಂಡ್ರೆ ಯು ವಿಲ್ ಫೈಂಡ್ ದ ಎನಾರ್ಮಸ್ ಲಿಸ್ಟ್ ಫಾರ್ ಹೌ ಲೈಫ್ ಇಸ್ ಫೇರ್ ಆಲ್ಸೋ. ಸೊ ಇಟ್ ಡಿಪೆಂಡ್ಸ್ ಆನ್ ಅಸ್. ನಾವು ಲೈಫ್ನ ಯಾವ ರೀತಿ ನೋಡ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯದ್ಭವಂ ತದ್ಭವತಿ. ನಾವು ಅಂದುಕೊಂಡಂತೆ ಜೀವನ. ಸೊ ನಮ್ಮ ಜೀವನ ಏನಾದರೂ ಸರಿ ಇಲ್ಲ ಅಂತಂದರೆ ಅದಕ್ಕೆ ನಾವೇ ಕಾರಣ, ಸರಿ ಇದೆ ಅಂತಂದ್ರೂ ಕೂಡ ಅದಕ್ಕೆ ನಾವೇ ಕಾರಣ. ಇದು ನಮ್ಮ ಚಾಯ್ಸ್ ಆಗಿರುತ್ತೆ ಲೈಫ್ನ ಯಾವ ರೀತಿ ನೋಡಬೇಕು ಅನ್ನೋದು. ಇಫ್ ಯು ಜಸ್ಟ್ ಗೋ ಆನ್ ಕೌಂಟಿಂಗ್ ಆರ್ ಬ್ಲೆಸ್ಸಿಂಗ್ಸ್, ನಮಗೆ ಸಿಕ್ಕಿರತಕ್ಕಂಥ ಬ್ಲೆಸ್ಸಿಂಗ್ಸ್ನ ನಾವು ಕೌಂಟ್ ಮಾಡ್ತಾ ಹೋದರೆ ವಿಲ್ ಬಿ ರಿಯಲಿ ಹ್ಯಾಪಿ ಫಾರ್ ಶೋರ್. ಫಸ್ಟ್ ಆಫ್ ಆಲ್ ವಿ ಶುಡ್ ಬಿ ವೆರಿ ಹ್ಯಾಪಿ ದಟ್ ವಿ ಎಕ್ಸಿಸ್ಟ್ ಹಿಯರ್. ಈ ಹ್ಯೂಮನ್ ಲೈಫ್ ಸಿಕ್ಕಿರೋದೇ ಒಂದು ಮಿರಾಕಲ್ ಅಂತ ನನಗನ್ಸುತ್ತೆ, ನನ್ನ ಅನಿಸಿಕೆ.
See, one of the beautiful part about human body is it takes care of itself. We don't need to do really anything to maintain it. ನಾವು ಯಾವತ್ತಾದರೂ ನಮ್ಮ ಹೃದಯಕ್ಕೆ ಹೇಳಿದೀವಾ ನೀನು ಇಷ್ಟೇ ಅಮೌಂಟಲ್ಲಿ ಪಂಪ್ ಮಾಡಬೇಕು, ನಾನು ತಿನ್ನೋ ಆಹಾರದಲ್ಲೆಲ್ಲ ನೀನು ಪಾರ್ಟಿಕಲ್ಸ್ನ ತೆಗೆದು ಯು ನೀಡ್ ಟು ಕನ್ವರ್ಟ್ ಇನ್ ಟು ಬ್ಲಡ್ ಆ್ಯಂಡ್ ಸರ್ಕ್ಯುಲೇಟ್ ಇಟ್ ಇನ್ ಟು ಅವರ್ ಬಾಡಿ ಅಂತ ನಾವು ಹೇಳಿದೀವಾ? ನೋ. ನನ್ನ ಜೀರ್ಣಶಕ್ತಿ ಕರೆಕ್ಟಾಗಿ ಮಾಡಬೇಕು, ನೀನು ಊಟ ಆದಮೇಲೆ ಕರೆಕ್ಟಾಗಿ ಜೀರ್ಣ ಮಾಡಬೇಕು ಅಂತ ಹೇಳಿದೀವಾ? ನೋ, ಬಟ್ ಇಟ್ ಡಸ್. ಇಟ್ಸ್ ವೆರಿ ಬ್ಯೂಟಿಫುಲ್ ಕ್ರಿಯೇಚರ್. ಫಸ್ಟ್ ಆಫ್ ಆಲ್ ವೆರಿ ಥ್ಯಾಂಕ್ಫುಲ್ ಅಬೌಟ್ ಬೀಯಿಂಗ್ ಎಕ್ಸಿಸ್ಟಿಂಗ್ ಆಸ್ ಅ ಹ್ಯೂಮನ್ ಬೀಯಿಂಗ್. ಅದು ಫಸ್ಟು. ಅದಾದಮೇಲೆ ನಾವು ಈ ಸ್ಪೆಕ್ಟ್ರಮ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ವಿ ಮೈಟ್ ಸ್ಟೇ ಸಮ್ವೇರ್ ಇನ್ ದ ಸ್ಪೆಕ್ಟ್ರಮ್. ಕೆಲವೊಬ್ರು ಒನ್ ಎಂಡ್ ಆಫ್ ಅ ಸ್ಪೆಕ್ಟ್ರಮ್ ಇರ್ತಾರೆ, ಕೆಲವೊಬ್ರು ಇನ್ನೊಂದು ಹೈಯರ್ ಎಂಡಲ್ಲಿ ಇರ್ತಾರೆ, ಅಥವಾ ನಾವೆಲ್ಲ ಮೋಸ್ಟ್ಲಿ ಮಿಡಲಲ್ಲಿ ಇರ್ತೀವಿ. ವಿ ಆರ್ ಏಬಲ್ ಟು ಪೇ ದ EMIs, ಮಾಡ್ಲಿಕ್ಕೆ ಆಗ್ತದೆ, ಅರ್ನ್ ಮಾಡ್ಲಿಕ್ಕೆ ಆಗ್ತದೆ, ಕೆಲಸ ಇದೆ, ಅಪ್ಪ ಅಮ್ಮ ಇದ್ದಾರೆ, ಹೊತ್ತಿಗೆ ಊಟ ಸಿಗ್ತಾ ಇದೆ, ಅದರಲ್ಲೂ ಹೆಲ್ತಿ ಫುಡ್ ಸಿಗ್ತಾ ಇದೆ, ನಮ್ಮ ಪ್ರೀತಿ ಪಾತ್ರರೊಂದಿಗೆ ನಾವು ಆರಾಮಾಗಿ ಬದುಕ್ತಾ ಇದ್ದೀವಿ, ಇರೋದಕ್ಕೊಂದು ಮನೆ ಇದೆ, ಕುಡಿಯೋದಕ್ಕೆ ನೀರು ಸಿಗ್ತಾ ಇದೆ, ಹಾಕೊಳ್ಳೋದಕ್ಕೆ ಬಟ್ಟೆ ಸಿಗ್ತಾ ಇದೆ. ಒಂದು ಸ್ವಲ್ಪ ಅರ್ನ್ ಮಾಡಿದ್ರೆ ನಮಗೆ ಬೇಕಾಗಿರೋದನ್ನೆಲ್ಲನೂ ನಾವು ಅಫೋರ್ಡ್ ಮಾಡ್ಬೋದು. ಪ್ರಪಂಚ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತಂದರೆ, ಒಬ್ಬ ಮನುಷ್ಯ ಬದುಕಲಿಕ್ಕೆ ಏನು ಬೇಕೋ ಎಲ್ಲನೂ ಕೂಡ ನಮಗೆ ಸಿಗ್ತಿದೆ ಕೂಡ. ಯು ಶುಡ್ ಬಿ ವೆರಿ ಗ್ರೇಟ್ಫುಲ್ ಅಬೌಟ್ ಇಟ್. ಜಸ್ಟ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ನೀವು ಎಲ್ಲಾದರೂ ಇರಿ, ಆ ಸ್ಪೆಕ್ಟ್ರಮಲ್ಲಾದರೂ ಲೋವರ್ ಎಂಡಲ್ಲಿ ಇರಲಿ, ಹೈಯರ್ ಎಂಡಲ್ಲಿ ಇರಲಿ, ಆ್ಯಂಡ್ ಇಟ್ ಶುಡ್ ಬಿ ಯುವರ್ ಡ್ಯೂಟಿ. ಈ ಲೋವರ್ ಎಂಡಲ್ಲಿ ಏನಾದರೂ ನಾವು ಇದ್ದೀವಿ ಅಂತಂದರೆ, ಬಿ ಹ್ಯಾಪಿ ದಟ್ ಯು ಹ್ಯಾವ್ ಗಿವನ್ ವಿತ್ ಆಪರ್ಚುನಿಟಿ ಟು ಗೋ ಹೈಯರ್. ನಾನು ಹೈಯರ್ಗೆ ಹೋಗ್ಬೋದು, ಆ ಆಪರ್ಚುನಿಟಿ ನನಗಿದೆ ಅಂತ ಯು ಶುಡ್ ಬಿ ಹ್ಯಾಪಿ. ಹೈಯರ್ ಹೇಳಿದ್ದೀನಿ ಅಂತಂದರೆ ಯು ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ದಟ್ ಯುವರ್ ಇನ್ಫ್ಲೂಯೆನ್ಸಿಂಗ್ ಲಾಟ್ ಆಫ್ ಪೀಪಲ್, ಯುವರ್ ಇನ್ಸ್ಪೈರಿಂಗ್ ಲಾಟ್ ಆಫ್ ಪೀಪಲ್. ಇಲ್ಲಿಗೂ ಈ ಎಂಡ್ ಆಫ್ ಅ ಸ್ಪೆಕ್ಟ್ರಮ್ಗೂ ಕೂಡ ನೀವು ಬರ್ಬೋದು, ಅಥವಾ ಎಷ್ಟೊಂದು ಒಂದು ಕಮ್ಯುನಿಟಿನ ನೀವು ಬದಲಾಯಿಸ್ಬೋದು. ಯು ಕ್ಯಾನ್ ಇನ್ಫ್ಲೂಯೆನ್ಸ್, ಯು ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ದ ಲೈಫ್ ಆಫ್ ಸೋ ಮೆನಿ ಪೀಪಲ್ ಹೂ ಆರ್ ಸ್ಟೇಯಿಂಗ್ ಇನ್ ದ ಲೋವರ್ ಎಂಡ್ ಆಫ್ ಅ ಸ್ಪೆಕ್ಟ್ರಮ್. ಆರ್ ಎಲ್ಸ್ ಇಫ್ ಯು ಆರ್ ಸ್ಟಕ್ ಸಮ್ವೇರ್ ಇನ್ ದ ಮಿಡಲ್ ಆಫ್ ಅ ಸ್ಪೆಕ್ಟ್ರಮ್, ಜಸ್ಟ್ ಗೆಟ್ ಇನ್ಸ್ಪೈರ್ಡ್ ಫ್ರಮ್ ದ ಪೀಪಲ್ ಹೂ ಆರ್ ಸ್ಟೇಯಿಂಗ್ ಇನ್ ದ ಹೈಯರ್ ಎಂಡ್ ಆಫ್ ಅ ಸ್ಪೆಕ್ಟ್ರಮ್. ಅಥವಾ ನನಗೆ ಲೋವರ್ ಎಂಡ್ನ ಕೊಟ್ಟಿಲ್ಲ ನೀನು, ನನಗೆ ಅಟ್ಲೀಸ್ಟ್ ಒಂದು ಕಂಫರ್ಟಬಲ್ ಆಗಿರುವಂಥ ಲೈಫ್ನ ಕೊಟ್ಟಿದ್ಯಾ, ಥ್ಯಾಂಕ್ ಯು. ನಾವು ಇಟ್ಸ್ ಮೈ ಡ್ಯೂಟಿ ಟು ಮೂವ್ ಟುವರ್ಡ್ಸ್ ಅಪ್. ಫಾರ್ ಶೋರ್ ನಿಮ್ಮ ಕಂಫರ್ಟ್ ಝೋನ್ ಅದೇ ಆಗಿದ್ರೆ ನೀವು ಅದರಲ್ಲೇ ಕೂತ್ಕೊಳ್ಳಿ, ಅದರಲ್ಲೇ ಆರಾಮಾಗಿರಿ. ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ದಟ್ ಕೆಪಬಿಲಿಟಿ ಇದೆ ಅಂತ ಅಂದಾಗ ಅದನ್ನು ಯುಟಿಲೈಸ್ ಮಾಡಿಲ್ಲ ಅಂತಂದರೆ ನ್ಯಾಷನಲ್ ವೇಸ್ಟ್ ಆಗುತ್ತೆ. ಸೊ ಯು ಡೂ ಇಟ್, ವಾಟ್ ಎವರ್ ಯು ಕ್ಯಾನ್, ಯು ಡೂ ಇಟ್, ಆ್ಯಂಡ್ ದೆನ್ ಮೂವ್ ಟುವರ್ಡ್ಸ್ ದ ಹೈಯರ್ ಎಂಡ್ ಆಫ್ ಅ ಸ್ಪೆಕ್ಟ್ರಮ್ ಆ್ಯಂಡ್ ಯು ಸ್ಟಾರ್ಟ್ ಇನ್ಸ್ಪೈರಿಂಗ್ ದ ಲೋವರ್ ಎಂಡ್ ಆಫ್ ಅ ಸ್ಪೆಕ್ಟ್ರಮ್. ದಟ್ಸ್ ವಾಟ್ ದ ಬ್ಯೂಟಿ ಆಫ್ ಲೈಫ್ ಇಸ್. ನಾವು ಆಗೋರ ಮೇಲೆ ಹೋಗ್ತಾ ಇರಬೇಕು. ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿರೋರು ಮಾಡ್ಬೋದು ಅಂತ ಮುಂದೆ ಬರ್ತಾ ಇರ್ತಾರೆ. ಆ್ಯಂಡ್ ದೆನ್ ಒನ್ ಆಫ್ ದ ಅದರ್ ಡೇ ಈವನ್ ದೇ ವಿಲ್ ಮೂವ್ ಟುವರ್ಡ್ಸ್ ದ ಅಪ್. ಸೊ ದಟ್ಸ್ ದ ಬ್ಯೂಟಿ ಆಫ್ ಲೈಫ್. ಅದಕ್ಕೆ ಮೇನ್ ಕಾರಣ ಏನು ಅಂತಂದರೆ, ಔಟ್ ಆಫ್ ಆಲ್ ದ ಲಿವಿಂಗ್ ಕ್ರಿಯೇಚರ್ಸ್, ಇಡೀ ಭೂಮಿ ಮೇಲೆ ಇರುವಂಥ ಎಲ್ಲ ಲಿವಿಂಗ್ ಕ್ರಿಯೇಚರ್ನ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಓನ್ಲಿ ಆ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಎವಾಲ್ವ್ ಕಾನ್ಷಿಯಸ್ಲಿ. ನಾನು ಮಾತಾಡ್ತಿರೋದು ಎಲ್ಲ ಬೇರೆ ಪ್ರಾಣಿಗಳು ಗಾತ್ರದಲ್ಲಿ ಫಿಸಿಕಲಿ ದೊಡ್ಡದಾಗ್ಬೋದು, ಬಟ್ ಮೆಂಟಲಿ ಕಾನ್ಷಿಯಸ್ಲಿ ಡೆವಲಪ್ ಮಾಡೋಕ್ಕೆ ಪಾಸಿಬಿಲಿಟಿ ಇರೋದು ಓನ್ಲಿ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಆ್ಯಂಡ್ ವಿ ಶುಡ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್ ಅಲ್ಲ. ಇಟ್ಸ್ ಅ ಪ್ರಿವಿಲೇಜ್. ಟೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಮೇಕ್ ಯೂಸ್ ಆಫ್ ಇಟ್. ಎಸ್, ಈ ವಿಡಿಯೋನ ತಾತ್ಪರ್ಯನ ಒಂದು 2 ವರ್ಡ್ಸಲ್ಲಿ ಹೇಳಬೇಕಂದ್ರೆ, ಜಸ್ಟ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಕೀಪ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್ ಟು ಮೂವ್ ಟುವರ್ಡ್ಸ್ ದ ಟಾಪ್. ಎಪ್. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಥ ಪರ್ಸ್ಪೆಕ್ಟಿವ್, ದೃಷ್ಟಿಕೋನ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಲೈಕ್ ದಿಸ್ ವಿಡಿಯೋ. It will really boost my confidence. Also, if you can drop a comment and please subscribe, because if it has really added something to your life, I really don't want you to miss out on something which really adds a value. ಆ ವ್ಯಾಲ್ಯೂ ಆ್ಯಡ್ ಮಾಡಿದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿ, ಫೋರ್ಸಿಬ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಫಾರ್ ಎನಿ ಫ್ಯೂಚರ್ ಅಪ್ಡೇಟ್ಸ್, click on the bell icon. And thank you very much for staying this long to watch a video. And see you in the next one. Signing off, Atar Prashna. Bye.